ಅಂತೂ ಇಂತೂ ಈ ಸಂಗತಿ ಭಾಳ ದೊಡ್ಡದಾಗುತ್ತೆ, ಅದರ ಯಾವುದೇ ಸಂದೇಹ ಇಲ್ಲ. ಏನಾದರೂ ಯಾರಾದರೂ ಬಂದು ದೂರು ಗೀರು ಕೊಟ್ಟರೆ, ಈಗಾಗಲೇ ದೂರು ಕೂಡ ದಾಖಲಾಗಿದೆ ಅನ್ನುವಂಥ ಮಾತುಗಳಿದೆಯಲ್ಲ, ಅದರಲ್ಲಿ ಏನಾದರೂ ಸಾಕ್ಷಿಗಳು ಸಿಕ್ಕು ಅಂತಂತಂದರೆ, ಮತ್ತೊಂದಷ್ಟು ದೂರುಗಳು ಏನಾದರೂ ಬಂತು ಅಂತಂತಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಒಳಗಡೆ ಹೋಗಬೇಕು. ಪೆನ್ ಡ್ರೈವ್ ನನ್ನ ಬಳಿ ಇದೆ ಅನ್ನುವಂಥ ಮಾತನ್ನು ದೇವರಾಜೇಗೌಡ ಹೇಳಿದರು. ದೇವರಾಜೇಗೌಡ ಹೊಳೆನರಸೀಪುರದ ಬಿಜೆಪಿಯ ಪರಾಜಿತ ಅಭ್ಯರ್ಥಿ. ಡಿಸೆಂಬರ್ 8, 2023 ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಒಂದು ಪತ್ರ ಕೂಡ ಬರೆದಿದ್ರು. ತುರ್ತು ರಹಸ್ಯ ಪತ್ರ ಬರೆದಿದ್ದು ದೇವರಾಜೇಗೌಡರು. ಯಾವುದೇ ಕಾರಣಕ್ಕೂ JDS ಜೊತೆಗೆ ಮೈತ್ರಿ ಬೇಡ, ಈ ರೀತಿ ಎಲ್ಲ ವಿವರಗಳಿದೆ, ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ನನ್ನ ಬಳಿ ಇದೆ ಅನ್ನುವಂಥ ಮಾತನ್ನು ದೇವರಾಜೇಗೌಡ ಹೇಳಿದ್ರಂತೆ. ರೇವಣ್ಣ ಕುಟುಂಬದ ವಿರುದ್ಧ ಹಲ್ಲೆ, ವಂಚನೆ, ಇದೆಲ್ಲದರ ವಿವರಗಳು ಕೂಡ ನನ್ನ ಹತ್ರ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪತ್ರವನ್ನು ಕೂಡ, ರಹಸ್ಯ ಪತ್ರವನ್ನು ಕೂಡ ಅವರು ಅಧ್ಯಕ್ಷರಿಗೆ ಬರೆದಿದ್ರಂತೆ. ಇದೆಲ್ಲ ಆದಮೇಲೂ ಕೂಡ ಪಕ್ಷ ಹಾಗಾದರೆ ಗಂಭೀರವಾಗಿ ತಗೊಳ್ಳಿಲ್ವಾ? ದೇವರಾಜೇಗೌಡರ ಮಾತನ್ನು ಸೀರಿಯಸ್ ಪರಿಗಣಿಸ್ಲಿಲ್ವಾ? ಹಾಗಾದರೆ ದೇವರಾಜೇಗೌಡ ಈಗ ಎಕ್ಸ್ ಖಾತೆಯಲ್ಲಿ ಅದರ ವಿವರಗಳನ್ನು ಹಾಕಿದ್ದಾರೆ. ಪವನ್ ಖೇರಾ ಕಾಂಗ್ರೆಸ್ ನಾಯಕರು ಮೊದಲೇ ಗೊತ್ತಿದ್ರು ಬಿಜೆಪಿ JDS ಮುಂದಾಗಿದ್ದೇಕೆ, ಯಾಕೆ ದೋಸ್ತಿ ಮಾಡ್ಕೊಂಡ್ವು, ಸರಣಿ ರೇಪ್ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿರೋದು ಯಾಕೆ, ಪೆನ್ ಡ್ರೈವ್ನಲ್ಲಿ ವಿಡಿಯೋ ಇದ್ರೂ ಕೂಡ ಯಾಕೆ ಕ್ರಮ ಇಲ್ಲ ಅನ್ನುವಂಥ ಪ್ರಶ್ನೆ ಹಾಕಿದ್ದಾರೆ. ಇನ್ನು ಪ್ರಜ್ವಲ್ ಜೊತೆಗೆ ಮೋದಿ ಯಾಕೆ ವೇದಿಕೆಯನ್ನು ಹಂಚಿಕೊಂಡ್ರು, ಇದು ವಿಶ್ವದ ಅತಿ ದೊಡ್ಡ ಲೈಂಗಿಕ ಹಗರಣ ಇದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ ವಕ್ತಾರರು ಮಾತಾಡಿದಂಥ ಮಾತುಗಳನ್ನು ನಾವು ಕೇಳಿದ್ದೀವಿ. ಯಾಕೆ ಇವರು ವೇದಿಕೆ ಹಂಚಿಕೊಂಡ್ರು, ಇಷ್ಟೊಂದೆಲ್ಲ ವಿವರಗಳಿದ್ದರೂ ಕೂಡ ಯಾಕೆ ಕ್ರಮ ಇಲ್ಲ, ಇವೆಲ್ಲ ಪ್ರಶ್ನೆಗಳನ್ನು ಕೂಡ ಪವನ್ ಖೇರಾ ಹಾಕಿದ್ದಾರೆ.